ಹಲೋ ಗೈಸ್, ವೆಲ್ಕಮ್ ಟು ಸಲೋಮಿ ಡಿಸೋಜಾ ಯೂಟ್ಯೂಬ್ ಚಾನಲ್. ನಾವು ಕುವೇಟಿಂದ ಮಾಡ್ತಿರೋ ವೀಡಿಯೋಸ್ಗೆ ನೀವು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಿ, ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಇವತ್ತು ವಿಡಿಯೋ ಮಾಡುವ ರೀಸನ್ ಏನಂದ್ರೆ ಹೇಳಿದ್ರೆ, ನನಗೆ ಪಜಲ್ ಸಾಲ್ವ್ ಮಾಡೋದು ಹಾಗೂ ಲೆಗೋಸಿಂದ ಏನಾದರೂ ಕಾರ್ಸ್ ಆಗಲಿ ಮನೆ ಆಗಲಿ ಮಾಡೋದು ನನಗೆ ತುಂಬ ಇಷ್ಟ. ಕಾರ್ಸಿಂದ ಮನೆ ಆ ಥರದ ಐಟಮ್ಸನ್ನು ನಾನು ಮಾಡೋದು ಇನ್ನೂ ಟ್ರೈ ಮಾಡಿಲ್ಲ, ಬಟ್ ಕಾರ್ಸನ್ನು ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಸೊ ಲಾಸ್ಟ್ ಟೈಮ್ 430 ಪೀಸಸ್ 390 ಪೀಸಸ್ ಆ ಥರ ಸಣ್ಣ ಕಾರ್ ನನ್ನ ಹಸ್ಬೆಂಡ್ ನನಗೆ ತಂದು ಕೊಟ್ಟಿದ್ರು ಲೆಗೋಸ್ ಮಾಡಲಿಕ್ಕೆ. ಸೊ ಈ ಸತಿ ಅವರು ನನಗೆ ಇನ್ನೊಂದು ಚಾಲೆಂಜ್ ಕೊಟ್ಟಿದ್ದಾರೆ. ಅದೇ ಆಲ್ಮೋಸ್ಟ್ 747 ಪೀಸ್ ಇದು BMW ಸ್ಪೋರ್ಟ್ಸ್ ಕಾರ್ ಲೆಗೋಸಿಂದ ರೆಡಿ ಮಾಡೋಕ್ಕೆ. ಸೊ ನಾನು ಇವತ್ತು ಲೆಗೋಸಿಂದ ಹೇಗೆ ಕಾರನ್ನು ರೆಡಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಕೆಲವರು ಲೆಗೋಸಿಂದ ಕಾಸಲ್ ಬಿಲ್ಡ್ ಮಾಡ್ತಾರೆ, ಹೌಸ್ ಬಿಲ್ಡ್ ಮಾಡ್ತಾರೆ, ಗಾರ್ಡನ್ ತರ ಬಿಲ್ಡ್ ಮಾಡ್ತಾರೆ. ಅದು ಲಾಟ್ಸ್ ಆಫ್ ಪೀಸಸ್ ಇರುತ್ತೆ, ಅಂದ್ರೆ ತುಂಬಾ ದೊಡ್ಡ ಪೀಸಸ್ ಇರುತ್ತೆ. ಸಣ್ಣ ಕಾರಿಗೆ ಸಣ್ಣ ಪೀಸಸ್ ಇರುತ್ತೆ, ಕಾಸಲ್ಗೆಲ್ಲ ಆಲ್ಮೋಸ್ಟ್ 2000 ಪೀಸಸ್ ಆ ತರ ಬರುತ್ತೆ. ಅದು ದೊಡ್ಡ ಪೀಸಸ್ ಕೂಡ ಬರುತ್ತೆ. ಬಟ್ ನಾನಿವತ್ತು ಮಾಡೋ ಹೋಗ್ತಿರೋ ಕಾರ್ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು GMC ಹಮ್ಮರ್ EV ಕಾರ್, ಇದು ಮಾಡೆಲ್. ಸೊ ಇದನ್ನು ಕೂಡ ಲೆಗೋಸ್ ಇಂದ ನಾವು ರೆಡಿ ಮಾಡಿದ್ದು. ಇದು ಆಲ್ಮೋಸ್ಟ್ 399 ಪೀಸಸ್. ಆಮೇಲೆ ನಾನು ಒಂದ್ 2 ತಿಂಗಳು ಬ್ರೇಕ್ ಕೊಟ್ಟು ಆಮೇಲೆ ರೆಡಿ ಮಾಡಿದ್ದು ಈ ಕಾರ್. ಇದು ಕೂಡ ಲೆಗೋಸ್ ಇಂದ. ಇದು 329 ಪೀಸಸ್. ಇದು ಫೆರಾರಿ ಸ್ಪೋರ್ಟ್ಸ್ ಕಾರ್. ಸೊ ಅದು ರೆಡಿ ಆದ್ಮೇಲೆ ನೋಡಿ ಹೀಗೆ ಕಾಣುತ್ತೆ. ಇದರಲ್ಲಿ ಒಂದು ಡ್ರೈವರ್ ಕಮ್ ಮೆಕ್ಯಾನಿಕ್ ಕೂಡ ಇದ್ದಾನೆ. ಇದು ಈ ತರ ಡಿಸ್ಕನೆಕ್ಟ್ ಮಾಡ್ಬೋದು. ಇದರಲ್ಲಿ ಎಷ್ಟು ಸಖತ್ತಾಗಿದೆ ಅಂದ್ರೆ, ಇದು ನೋಡಿ ನನ್ನ ಕೈಗೆ ಇಷ್ಟೇ ಸಣ್ಣ ಹೆಲ್ಮೆಟ್. ಸೊ ಈ ಹೆಲ್ಮೆಟ್, ಈ ಗ್ಲಾಸ್ ಕೂಡ ನೋಡಿ ಮೂವ್ ಆಗುತ್ತೆ ಈ ತರ. ಸೊ ತುಂಬಾ ಡೀಟೇಲಿಂಗ್ ಆಗಿ ಇದು ಮಾಡ್ತಾರೆ. ಇದು ನೋಡಿ, ಇದು ಮೂವೇಬಲ್ ಕಾರ್ ಕೂಡ. ಇದರ ಟೈರ್ಸ್ ನಾವೆಲ್ಲ ಕನೆಕ್ಟ್ ಮಾಡಿದ್ಮೇಲೆ ಇದು ಮೂವ್ ಕೂಡ ಆಗುತ್ತೆ, ಇದು ಕೂಡ ಮೂವ್ ಆಗುತ್ತೆ. ಇದರಲ್ಲಿ ಈ ತರ ನೋಡಿದ್ರೆ ಬ್ಯಾಕ್ ಸೈಡ್ ಇದು ಓಪನ್ ಕೂಡ ಆಗುತ್ತೆ, ಕ್ಲೋಸ್ ಕೂಡ ಆಗುತ್ತೆ. ಸೊ ಲೆಗೋಸ್ ಇಂದ ಮಾಡಿದ್ವಿ ಅಂತ ಇದನ್ನು ಯೂಸ್ ಮಾಡಕ್ ಆಗಲ್ಲ ಅಂತಲ್ಲ, ತುಂಬಾ ಡೀಟೇಲ್ಡ್ ಆಗಿ ಮಾಡಿರ್ತಾರೆ. ಇದನ್ನು ಓಪನ್ ಮಾಡೋ ಹಾಗೆ, ಕ್ಲೋಸ್ ಮಾಡೋ ಹಾಗೆ ಡೀಟೇಲ್ಡ್ ಆಗಿ ಇದನ್ನ ರೆಡಿ ಮಾಡಕ್ಕೆ ಕೊಟ್ಟಿರ್ತಾರೆ. ಸೊ ಇದು ಆಟ ಆಡ್ಲಿಕ್ಕೆ ಕೂಡ ಯೂಸ್ ಮಾಡ್ಬೋದು. ಆದ್ರೆ ನಮ್ಮ ಮನೆಯಲ್ಲಿ ಮಕ್ಕಳಿಲ್ಲ, ಸೊ ಇದನ್ನ ನಾವೀಗ ಶೋ ಪೀಸ್ ಆಗಿ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಕುವೆಟ್ಟಲ್ಲಿ ಇರುವಾಗ ಮನೆಗೆ ಬಂದ ಮೇಲೆ ಏನು ಕೆಲಸ ಇರಲ್ಲ, ಅಡಿಗೆ ಮಾಡಿ ಮಲಗೋದಷ್ಟೇ ಇರುತ್ತೆ, ಟಿವಿ ನೋಡ್ತಾ ಇರ್ತೀವಿ. ಆ ಟೈಮಲ್ಲಿ ಈ ಲೆಗೋಸ್ ಆಗಲಿ ಪಜಲ್ಸ್ ಆಗಲಿ ಮಾಡೋಕ್ಕೆ ತುಂಬಾ ಇಂಟ್ರೆಸ್ಟ್, ಒಳ್ಳೆ ಟೈಮ್ ಪಾಸ್ ಕೂಡ. ಸೊ ನೀವು ಕೂಡ ಟ್ರೈ ಮಾಡಿ. ನಿಮ್ಗೆ ಬೋರ್ ಆಗ್ತಾ ಇದ್ರೆ ಈ ತರ ಲೆಗೋಸ್ ತಗೊಂಡ್ ಬಂದು ಇದನ್ನ ಜಾಯಿಂಟ್ ಮಾಡಿ ಮಾಡೋದ್ರಿಂದ ತುಂಬಾ ಇಂಟ್ರೆಸ್ಟ್ ಕೂಡ ಬರುತ್ತೆ. ಇದು ನಾವು ಬ್ಲೈಂಡ್ ಆಗಿ ಮಾಡೋದಲ್ಲ, ಇದರೊಳಗೆ ಮ್ಯಾನುವಲ್ಸ್ ಇರುತ್ತೆ ಹೇಗೆ ಮಾಡೋದು ಅಂತ ಹೇಳಿ. ಸೊ ನಾನು ಅದನ್ನ ನಿಮ್ಗೆ ಕೂಡ ತೋರಿಸ್ತೀನಿ. ನನ್ನ ಹಸ್ಬೆಂಡ್ ನಂಗೆ ಹೊಸದಾಗಿ ತಂದು ಕೊಟ್ಟಿರೋದು ಈ 747 ಪೀಸಸ್. ಇದು BMW ಸ್ಪೋರ್ಟ್ಸ್ ಕಾರ್. ಸೊ ನಾನು ಈಗ ಇದನ್ನು ರೆಡಿ ಮಾಡಬೇಕಾದ್ರೆ ಹೇಗೆ ರೆಡಿ ಮಾಡ್ತೀನಿ, ಇದನ್ನು ಹೇಗೆ ಸಾಲ್ವ್ ಮಾಡೋದು, ಹೇಗೆ ಕನೆಕ್ಷನ್ ಇರುತ್ತೆ, ಇದರ ಮ್ಯಾನುವಲ್ ಹೇಗಿರುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ. ನನ್ನ ಈ ವಿಡಿಯೋದಲ್ಲಿ ಫಾಲೋ ಮಾಡಿ. ಕೂಡ ಲೆಗೋಸ್ ಅನ್ನ ಬಿಲ್ಡ್ ಮಾಡೋಕೆ ಟ್ರೈ ಮಾಡಬೇಕು. ಇದು ಹೇಗಿರುತ್ತೆ, ಹೇಗೆ ಕನೆಕ್ಷನ್ ಮಾಡೋದು, ಬ್ಲೈಂಡ್ ಆಗಿ ಮಾಡೋದು ನಮ್ಗೆ ಇದು ಗೊತ್ತಾಗಲ್ಲ ಅಂತ ಹೇಳೋರಿಗೆ ನಾನು ಇದನ್ನ ಹೇಗೆ ಮಾಡುವುದು, ಇದರಲ್ಲಿ ಮ್ಯಾನುವಲ್ ಹೇಗಿರುತ್ತೆ, ಮ್ಯಾನುವಲ್ ಇಂದ ನಾವು ಪೀಸಸ್ ಅನ್ನು ಹೇಗೆ ಸೆಲೆಕ್ಟ್ ಮಾಡಬಹುದು ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ನಾವು ಈ ಮನೆಗೆ ಫಸ್ಟ್ ಬಂದಾಗ ರೆಡಿ ಮಾಡಿರೋದು 1000 ಪೀಸಸ್ ಇದು ಪಜಲ್ಸ್. ಇದು ಈ ಪಜಲ್ಸ್ ಮಾಡೋಕೆ ಮ್ಯಾನುವಲ್ ಇರಲ್ಲ, ಬಾಕ್ಸ್ ನಲ್ಲಿ ಇರೋ ಪಿಕ್ಚರ್ ಹೇಗಿರುತ್ತೆ ಅದನ್ನ ನೋಡಿ ರೆಡಿ ಮಾಡಬೇಕು. ಇದು 1000 ಪೀಸಸ್. ಸೊ ನಾವು ಡ್ಯೂಟಿ ಮುಗಿಸಿ ಮನೆಗೆ ಬಂದು ಇದನ್ನ ಮಾಡ್ಬೇಕಾದ್ರೆ ನಮಗೆ ಆಲ್ಮೋಸ್ಟ್ 1 to 2 ವೀಕ್ಸ್ ಆಗಿದೆ. ಯಾಕಂದ್ರೆ ನಾವು ಡೈಲಿ 1 hour 2 hour ಕುತ್ಕೊಂಡು ಮಾಡ್ತಿರೋದು. ಇದು ತುಂಬಾ ಕನ್ಫ್ಯೂಷನ್ ಇರುತ್ತೆ. ಲೆಗೋಸ್ ಕಂಪ್ಯಾರಿಟಿವ್ಲಿ ತುಂಬಾ ಈಸಿ ಇರುತ್ತೆ ಇದಕ್ಕಿಂತ. ನೋಡಿ, ನಮ್ಮ ಹಸ್ಬೆಂಡ್ ನಮ್ಮ ಯೂಟ್ಯೂಬ್ ಜರ್ನಿನ ಸಪೋರ್ಟ್ ಮಾಡೋಕೆ ಹೊಸ ಟ್ರೈಪಾಡ್ ಕೂಡ ತಂದು ಕೊಟ್ಟಿದ್ದಾರೆ. ನೋಡೋಕೆ ಒಂದು ಸ್ಟಿಕ್ ತರ ಇದೆ, ಅದು ಇದನ್ನ ಓಪನ್ ಮಾಡಿದ್ರೆ ಟ್ರೈಪಾಡ್ ತರ ಆಗುತ್ತೆ. ಇಲ್ಲಿ ಮೊಬೈಲ್ ಕನೆಕ್ಟ್ ಮಾಡಬಹುದು. ಇದರಲ್ಲಿ ಲೈಟ್ ಆಪ್ಷನ್ ಕೂಡ ಇದೆ. ಇಲ್ಲಿ ನೋಡಿ LED ಲೈಟ್ ಕೂಡ ಇದೆ. ಆಮೇಲೆ ಇಲ್ಲೊಂದು ರಿಮೋಟ್ ತರ ಇದೆ. ಬ್ಲೂಟೂತ್ ಮೋಸ್ಟ್ಲಿ ಕನೆಕ್ಟ್ ಮಾಡಿದ್ರೆ ಇದರಿಂದ ವಿಡಿಯೋ ಸ್ಟಾರ್ಟ್, ಪಾಸ್, ಫೋಟೋಸ್ ಎಲ್ಲ ಕ್ಲಿಕ್ ಮಾಡಬಹುದು. ಇದರಲ್ಲಿ ಆನ್ ಆಫ್ ಬಟನ್ ಕೂಡ ಇದೆ, ಇದನ್ನು ಆಫ್ ಆನ್ ಇಡಬಹುದು ಬ್ಯಾಟ್ರಿ ಸೇವ್ ಮಾಡೋಕ್ಕೆ. ಇದರಲ್ಲಿ ಒಂದು ಚಾರ್ಜಿಂಗ್ ಕೇಬಲ್ ಕೂಡ ಬಂದಿದೆ. ಇದು ಚಾರ್ಜಿಂಗ್ ಕೇಬಲ್. ಹಾಗೆ ಒಂದು ಸಣ್ಣ ಮ್ಯಾನುವಲ್ ಇದೆ. ಇದಕ್ಕೆ ಎಷ್ಟು ರೇಟ್ ಅಂತ ಗೊತ್ತಿಲ್ಲ, ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಇದರ ರೇಟ್ ಬೇಕಿದ್ರೆ ಕುವೇಟ್ನಲ್ಲಿ ನಾನು ಹಸ್ಬೆಂಡ್ ಹತ್ರ ಕೇಳಿ ಹೇಳ್ತೇನೆ. ಸೊ ನೋಡಿ, ಈಗ ಹೀಗೆ ಓಪನ್ ಮಾಡಿದ್ರೆ ಇದು ಟ್ರೈಪಾಡ್ ಸ್ಟ್ಯಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಒಳ್ಳೆ ಹೆಲ್ಪ್ಫುಲ್ ಐಟಮ್ ಅಂತ ಹೇಳ್ಬೋದು, ನಮ್ಮ ಆಕ್ಸೆಸರಿ ಅಂತ ಹೇಳ್ಬೋದು, ನಮ್ಮ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ, ಸ್ಟಿಲ್ ವಿಡಿಯೋಸ್ ಮಾಡ್ಲಿಕ್ಕೆ. ಈ ಟ್ರೈಪಾಡ್ ನಂಗೆ ಇವತ್ತು ಲೆಗೋಸ್ ಮಾಡ್ಬೇಕಾದ್ರೆ, ಅಂದ್ರೆ ಲೆಗೋಸ್ ಇಂದ ನಾನು ಕಾರ್ ಬಿಲ್ಡ್ ಮಾಡ್ಬೇಕಾದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ನನ್ನ 2 ಕೈ ಕೂಡ ಬಿಸಿ ಆಗಿರುತ್ತೆ ಪಜಲ್ಸ್ ಮಾಡೋದ್ರಲ್ಲಿ, ಅಂದ್ರೆ ಲೆಗೋಸ್ ಬಿಲ್ಡ್ ಮಾಡೋದ್ರಲ್ಲಿ. ಸೊ ಆ ಟೈಮಲ್ಲಿ ಈ ಟ್ರೈಪಾಡ್ ನಲ್ಲಿ ಫೋನ್ ಹಾಕಿ ನಂಗೆ ವಿಡಿಯೋಸ್ ಅನ್ನು ಈಸಿಲಿ ರೆಕಾರ್ಡ್ ಮಾಡಬಹುದು. ಸೊ ನಿಮ್ಗೆ ಕೂಡ ಈ ಟ್ರೈಪಾಡ್ ಬೇಕಿದ್ರೆ ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಾನು ಹೇಳ್ತೇನೆ, ಕಮೆಂಟ್ ಅಲ್ಲಿ ತಿಳಿಸಿ. ಕುವೆಟ್ ಅಲ್ಲಿ ನಾವು ಇದು ತಗೊಂಡದ್ದು. ಸೊ ಕುವೆಟ್ ಇಂದ ಯಾರಾದ್ರೂ ನೋಡ್ತಿದ್ರೆ ಕಮೆಂಟ್ ಅಲ್ಲಿ ಹೇಳಿ, ನಿಮ್ಗೆ ಕೂಡ ಈ ಟ್ರೈಪಾಡ್ ಬೇಕು, ರೇಟ್ ಎಷ್ಟು ಅಂತ ಹೇಳಿ ನಾನು ಹೇಳ್ತೇನೆ. ಹಾಗೇನೆ ಈ ಲೆಗೋಸ್ ನಾವು ಎಲ್ಲಿಂದ ಬೈ ಮಾಡ್ತೀವಿ, ಈ ಲೆಗೋಸಿಗೆ ಕುವೆಟ್ ನಲ್ಲಿ ಎಷ್ಟು ರೇಟ್, ಎಷ್ಟು KD ಇಂದ ನಾವು ತಗೊಳ್ತೀವಿ ಅಂತ ಹೇಳಿ ಕೂಡ ನಿಮ್ಗೆ ಹೇಳ್ತೇನೆ. ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಕೂಡ ಈ ಲೆಗೋಸ್ ಅನ್ನು ಕುವೆಟ್ ನಲ್ಲಿ ಬೈ ಮಾಡ್ಬೇಕಿದ್ರೆ ನಾನು ನಿಮ್ಗೆ ಲೊಕೇಶನ್ ಹಾಗೂ ಇದನ್ನ ಎಲ್ಲಿಂದ ಎಷ್ಟು ರೇಟ್ ಅಂತ ಹೇಳಿ ನಿಮ್ಗೆ
ಅನ್ನು ಸ್ವಲ್ಪ ಇಗ್ನೋರ್ ಮಾಡಿ, ಯಾಕಂದ್ರೆ ನಾನು ಇವತ್ತು ಬೆಳಿಗ್ಗೆ ನೈಟ್ ಡ್ಯೂಟಿ ಮುಗಿಸಿ ಬಂದು ಮಲಗಿ ಎದ್ದು ಇದು ಲೆಗೋಸ್ ನೋಡ್ಬೇಕಾದ್ರೆ ನಂಗೆ ಈಗ ಸ್ಟಾರ್ಟ್ ಮಾಡುವಂತ ಆಯ್ತು. ಸೊ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ಲಾಸ್ಟ್ ಟೈಮ್ ಮಾಡಿದ ಲೆಗೋಸ್ ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ಅವಾಗ ನಾವು ಹೀಗೆ ಯೂಟ್ಯೂಬ್ ವಿಡಿಯೋ ಮಾಡಿ ತಂಗಿ ಚಾನಲ್ ಕಳಿಸಬೇಕು ಅಂತ ಪ್ಲಾನ್ ಏನಿರಲಿಲ್ಲ, ಎಲ್ಲ ಸಡನ್ ಆಗ್ತಾ ಇದೆ. ಸೊ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಿದೆ, 1K 1.8K ವ್ಯೂಸ್ ಎಲ್ಲ ಬರ್ತಾ ಇದೆ. ಸೊ ನಾನು ಹೇಗೂ ಲೆಗೋಸ್ ಮಾಡ್ತೇನೆ, ಸೊ ಅದರ ವಿಡಿಯೋ ಕೂಡ ಮಾಡಿ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡುವಂತ ಅನಿಸ್ತು. ಯಾಕಂದ್ರೆ ಕೆಲವು ಜನರಿಗೆ ಗೊತ್ತಿಲ್ಲ ಲೆಗೋಸ್ ಅಂದ್ರೆ ಏನು, ಲೆಗೋಸ್ ಹೇಗೆ ಬಿಲ್ಡ್ ಮಾಡೋದು, ಮ್ಯಾನ್ವಲ್ ಇರುತ್ತೆ, ಆದ್ರೆ ಮ್ಯಾನ್ವಲ್ ಅಲ್ಲಿ ಕೂಡ ನೋಡಿ ಮಾಡೋಕೆ ಗೊತ್ತಾಗಲ್ಲ. ಸೊ ಅವರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡು, ಇದು ಲೆಗೋದಿಂದ ಕಾರ್ ಹೇಗೆ ಬಿಲ್ಡ್ ಮಾಡೋದು ಅಂತ ಹೇಳಿ ಒಂದು ಶಾರ್ಟ್ ವಿಡಿಯೋ ಅಷ್ಟೇ. ಯಾಕಂದ್ರೆ ನಾನೇನು ಎಕ್ಸ್ಪರ್ಟ್ ಏನಲ್ಲ, ನಾನು ಹೇಗೆ ಮಾಡ್ತೀನಿ, ನಾನು ಆ ಮ್ಯಾನ್ವಲ್ ಓದಿ ಹೇಗೆ ಅದನ್ನು ಲೆಗೋಸ್ ಅಂದ ಕಾರ್ ಬಿಲ್ಡ್ ಮಾಡ್ತೀನಿ ಅಂತ ಹೇಳಿ ಒಂದು ಶಾರ್ಟ್ ವಿಡಿಯೋ ಅಷ್ಟೇ. ಸೊ ನಾನು ಎಕ್ಸ್ಪರ್ಟ್ ಹಾಗೆ ಹೀಗೆ ಅದನ್ನೇನಾದ್ರೂ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿ ನಿಮ್ಗೆ ಏನಾದ್ರು ಚೇಂಜಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಟೈಮ್ ನಾನು ಇಂಪ್ರೂವ್ ಮಾಡ್ಕೋಬಹುದು. ಯಾರೆಲ್ಲ ನ್ಯೂ ಆಗಿ ಲೆಗೋಸ್ ಮಾಡ್ತೀರಿ, ಸೊ ನಾನು ಹೇಗೆ ಮಾಡ್ತೀನಿ ಅದರಿಂದ ನಿಮ್ಗೆ ಹೆಲ್ಪ್ ಆಗೋದಾದ್ರೆ ಈ ವಿಡಿಯೋ ನೋಡಿ, ಸೊ ನಿಮ್ಗೆ ಕೂಡ ಲೆಗೋಸ್ ಬಿಲ್ಡ್ ಮಾಡಕ್ಕೆ ಹೆಲ್ಪ್ ಆಗ್ಬೋದು. ಸೊ ವಿಡಿಯೋ ಮಾಡೋ ಮುಂಚೆ ಸ್ವಲ್ಪ ಎನರ್ಜಿ ಬೇಕು, ಯಾಕಂದ್ರೆ ನಾನು ಇದನ್ನ ಇವತ್ತೇ ಕಂಟಿನ್ಯೂ ಮಾಡಿ ಎಷ್ಟು ಅವರ್ಸ್ ಅಲ್ಲಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಅದಕ್ಕೆ ಎನರ್ಜಿಗೋಸ್ಕರ ಫಸ್ಟ್ ನಾನು ಊಟ ಮಾಡ್ತೀನಿ, ಮೀನ್ ಸಾರು. ಯಾಕಂದ್ರೆ ನಾನು ಮಲಗಿ ಎದ್ದದಷ್ಟೇ, ಈಗ ಇಲ್ಲಿ ಟೈಮ್ ಬಂದು 4 o'clock ಆಗ್ತಾ ಬಂದು 3:45. ನಾನು ಅರೌಂಡ್ 2 o'clock ಎದ್ದಿದ್ದೇನೆ, ಮೊಬೈಲಲ್ಲಿ ವಿಡಿಯೋಸ್ ನೋಡಿ ಗೇಮ್ಸ್ ಆಟಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೆ. ಸೊ ಬೆಡ್ಡಿಂದ ಎದ್ದು ಹೊರಗಡೆ ಬರ್ಬೇಕಾದ್ರೆ ನಿನ್ನೆ ನನ್ನ ಹಸ್ಬೆಂಡ್ ತಂದಿದ್ದ ಲೆಗೋಸ್ ಬಾಕ್ಸ್ ನೋಡಿದೆ. ಅದು ನೋಡಿದ್ಮೇಲೆ ನಂಗೆ ಲೆಗೋಸ್ ಮಾಡ್ಬೇಕು ಅಂತ ತುಂಬಾ ಫೀಲ್ ಆಯ್ತು, ಆಸೆ ಆಯ್ತು. ಸೊ ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕೆ ರೆಡಿ ಮಾಡಿ ಲೆಗೋಸ್ ಎಲ್ಲ ಇಟ್ಟು, ಸೊ ನಾನೀಗ ಊಟ ಮಾಡ್ತೇನೆ, ಊಟ ಮಾಡಿ ನಿಮ್ಗೆ ಸಿಗ್ತೇನೆ, ಲೆಗೋ ಸ್ಟಾರ್ಟ್ ಮಾಡುವ. ಈ ಟ್ರೈಪಾಡ್ ಇಂದ ಈ ರಿಮೋಟಿಗೆ ಹೇಗೆ ಕನೆಕ್ಟ್ ಮಾಡೋದು, ಈ ಟ್ರೈಪಾಡ್ ರಿಮೋಟಿಗೆ ಹೇಗೆ ಕನೆಕ್ಟ್ ಮಾಡೋದು ಅಂತ ಕಲಿಬೇಕು. ಯಾಕಂದ್ರೆ ನಾನು ಇದನ್ನು ಓಪನ್ ಮಾಡಿದ್ಮೇಲೆ ಇದು ಹೇಗೆ ಮಾಡೋದು ಅಂತ ನೋಡಿಲ್ಲ. ಸೊ ಇದರಲ್ಲಿ ಒಂದು ಸಣ್ಣ ಮ್ಯಾನ್ವಲ್ ಇದೆ. ಸೊ ಫಸ್ಟ್ ನಾನು ಇದನ್ನು ಕನೆಕ್ಟ್ ಮಾಡೋದನ್ನು ಕಲಿತೀನಿ, ಯಾಕಂದ್ರೆ ನನಗೆ ಪ್ರತಿ ಸತಿ ಹೀಗೆ ಹೋಗಿ ಕ್ಲಿಕ್ ಮಾಡ್ಲಿಕ್ಕೆ, ಆಫ್ ಮಾಡ್ಲಿಕ್ಕೆ, ಪಾಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಇದಿದ್ರೆ ಇದರಿಂದ ನನಗೆ ಈಸಿ ಆಗ್ಬೋದು ಅಂತ ಅನ್ಕೋತೀನಿ. ಯಾಕಂದ್ರೆ ಮನೆಯಲ್ಲಿ ನಾನು ಒಬ್ಬಳೇ ಇದ್ದೀನಿ ಈಗ ಸದ್ಯಕ್ಕೆ, ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ದಾರೆ. ಸೊ ನಾನು ಇದನ್ನು ಫಸ್ಟ್ ಹೇಗೆ ಕನೆಕ್ಟ್ ಮಾಡೋದು ಅಂತ ನೋಡ್ತೀನಿ, ಆಮೇಲೆ ಪ್ರಾಪರ್ ಇದರಿಂದ ವಿಡಿಯೋ ಮಾಡ್ತೀನಿ. A few minutes later. ಸೊ ನಾನು ಇದನ್ನ ಹೇಗೆ ಆನ್ ಮಾಡೋದು ಅಂತ ಚೆಕ್ ಮಾಡಿದೆ. ಇದನ್ನ ಬ್ಲೂಟೂತ್ ಅಲ್ಲಿ ಫೋನಿಗೆ ಕನೆಕ್ಟ್ ಮಾಡಬೇಕು. ಬ್ಲೂಟೂತ್ ಅನ್ನು ಆನ್ ಮಾಡಿದಾಗ ಅದರಲ್ಲಿ AB Shutter 3 ಅಂತ ತೋರಿಸ್ತೆ ಅಂತ ಇದರಲ್ಲಿ ಮೆನ್ಷನ್ ಆಗಿದೆ. ಸೊ ನಾನು AB Shutter 3 ಅನ್ನ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿದೆ. ಸೊ ಈಗ ನಾನು ಈ ಬಟನ್ ಇಂದ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ಬೋದು, ಸ್ಟಾಪ್ ಮಾಡ್ಬೋದು. ಫೋಟೋಸ್ ಕ್ಲಿಕ್ ಬೇಕಿದ್ರೆ ಕೂಡ ಫೋಟೋಸ್ ಅನ್ನ ಇದರಲ್ಲೇ ಕ್ಲಿಕ್ ಮಾಡ್ಬೋದು ದೂರದಿಂದ ನಿಂತು. ನಾನು ಫೋನ್ ಹತ್ರ ಹೋಗಿ ಈ ತರ ಮಾಡಿ ವಿಡಿಯೋ ಡಿಸ್ಟರ್ಬ್ ಮಾಡ್ಬೇಕು ಅಂತ ಇಲ್ಲ. ಸೊ ನಾನು ಈಗ ಈ ವಿಡಿಯೋನ ಕೂಡ ಇದರಲ್ಲೇ ಸ್ಟಾರ್ಟ್ ಮಾಡಿದೆ. ಸೊ ನಾನು ಇದರಲ್ಲೇ ಈ ವಿಡಿಯೋನ ಈಗ ಪಾಸ್ ಕೂಡ ಮಾಡ್ತೀನಿ. ಸೊ ವೆರಿ ಯೂಸ್ಫುಲ್ ಗ್ಯಾಜೆಟ್ ಅಂತ ಹೇಳ್ಬೋದು ವಿಡಿಯೋ ಮಾಡಕ್ಕೆ. ಯೂಟ್ಯೂಬ್ ವಿಡಿಯೋಸ್ ಆಗಲಿ, ಫೋಟೋಸ್ ತೆಗಿಲಿಕ್ಕೆ, ಗ್ರೂಪ್ ಫೋಟೋಸಿಗೆಲ್ಲ ಬೆಸ್ಟ್ ಅಂತ ಹೇಳ್ಬೋದು. ಸೊ ನಾನೀಗ ಇದರಿಂದನೇ ವಿಡಿಯೋ ಸ್ಟಾಪ್ ಮಾಡ್ತೀನಿ. ಇದು ಏನು ಟ್ರೈಪಾಡ್ ಗ್ಯಾಜೆಟ್ ಪ್ರಮೋಷನ್ ಆ ಥರ ಏನಿಲ್ಲ, ನನಗೆ ಯೂಸ್ಫುಲ್ ಅಂತ ಅನಿಸ್ತು ಇವು ವಿಡಿಯೋಸ್ ಮಾಡಲಿಕ್ಕೆ. ಸೊ ನಾನು ಜಸ್ಟ್ ಇದನ್ನೇ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಇವತ್ತು ನಿಮಗೆ ಈ ಲೆಗೋಸ್ ಬಾಕ್ಸ್ ನಲ್ಲಿ ಏನೆಲ್ಲ ಬರುತ್ತೆ, ಈ BMW ಕಾರ್ ರೆಡಿ ಮಾಡೋಕೆ ಲೆಗೋಸ್ ನಿಂದ ಇದ್ರೊಳಗೆ ಏನೆಲ್ಲ ಐಟಮ್ ಇರುತ್ತೆ, ಇದ್ರ ಮ್ಯಾನ್ಯಲ್ ಹೇಗಿರುತ್ತೆ, ಇದ್ರ ಪೀಸಸ್ ಹೇಗಿರುತ್ತೆ ಅಂತ ನಿಮಗೆ ಕೂಡ ತೋರಿಸ್ತೀನಿ. ಮಾಡೆಲ್ ನೋಡ್ಬೋದು, ಮಾಡೆಲ್ ಮೋಸ್ಟ್ಲಿ ಈ ತರ ಬರುತ್ತೆ. ಇದರಲ್ಲಿ ಈ ತರ ತೋರಿಸಿದ್ದಾರೆ, ಇದರಲ್ಲಿ ಪೀಸಸ್ ಕೂಡ ಮೆನ್ಷನ್ ಮಾಡಿದ್ದಾರೆ, 747 ಪೀಸಸ್ ಅಂತ ಹೇಳಿ. ನೀವು ಇಲ್ಲಿ ನೋಡ್ಬೋದು ಪೀಸಸ್ ಎಷ್ಟಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ನಾವು ಇದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ, ಇದ್ರೊಳಗೆ ಹೇಗಿರುತ್ತೆ, ಪೀಸಸ್ ಎಷ್ಟು ದೊಡ್ಡದಾಗಿದೆಯಾ ಸಣ್ಣದಾಗಿದೆ ಅಂತ ನೋಡೋಣ ಬನ್ನಿ. ನಂಗಂತೂ ನೋಡೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಲೆಟ್ಸ್ ಟ್ರೈ. ಸೊ ಈಗ ನಾವು ಇದನ್ನು ಅನ್ಬಾಕ್ಸ್ ಮಾಡೋಣ, ಹೇಗಿದೆ ಅಂತ ನೋಡೋಣ, ಒಳಗಡೆ ಏನಿದೆ ಅಂತ ನೋಡೋಣ. ಸೊ ಇದು ಓಪನ್ ಆಗುತ್ತೆ. ಓಪನ್ ಮಾಡಿದಾಗನೇ ನನಗೆ ಫಸ್ಟ್ ನೋಡ್ಲಿಕ್ಕೆ ಸಿಕ್ಕಿರೋದು ಇದರ ಟೈರ್ಸ್. ಆಕ್ಚುಲಿ ಲೆಗೋಸ್ ನ ಟೈರ್ಸ್ ಆಕ್ಚುಲಿ ವರ್ಕಿಂಗ್ ಟೈರ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇದನ್ನ ಕನೆಕ್ಟ್ ಮಾಡಿದ್ಮೇಲೆ ಈ ಕಾರ್ ಆಕ್ಚುಲಿ ನಮ್ಗೆ ಹೀಗೆ ಈ ತರ ಓಡಿಸೋಕಾಗುತ್ತೆ, ಆಟ ಆಡೋಕೆ, ಮಕ್ಕಳಿಗೆ ಕೂಡ ಯೂಸ್ ಮಾಡ್ಬೋದು. ಆದ್ರೆ ಮಕ್ಕಳಿಗೆ ಕೊಡೋದ್ರಿಂದ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇದು ಲೆಗೋಸ್ ನಿಂದ ಮಾಡಿರೋದ್ರಿಂದ ಕೆಳಗಡೆ ಬಿದ್ರಂತೂ ಹೋಯ್ತು, ನಿಮ್ಮ ಸ್ಟ್ರಕ್ಚರ್ ಇಡೀ ಹೋಗ್ತದೆ. ಯಾಕಂದ್ರೆ ಇದು ಸಣ್ಣ ಸಣ್ಣ ಪೀಸ್ ಜಾಯಿಂಟ್ ಮಾಡಿ ಮಾಡಿರೋದು. ಸೊ ಮಕ್ಕಳಿಗೆ ಕೊಡೋದಂತೂ ಸ್ವಲ್ಪ ಡೇಂಜರ್ ಅಂತ ಹೇಳ್ಬೋದು. ಸೊ ಇದನ್ನ ನೋಡೋಣ ಏನಿಂತ. ಸೊ 1 2 3 4 ಇದ್ರಲ್ಲಿ ಒಂದು ನಂಗೆ ಡಿಫ್ರೆನ್ಸ್ ಕಾಣ್ತಾ ಇದೆ. ಬೇರೆ ಎಲ್ಲ 4 ಟೈರ್ಸ್ ನಂಗೆ ಸಿಮಿಲರ್ ಸಿಕ್ಕಿತ್ತು, ಆದ್ರೆ ಇದ್ರಲ್ಲಿ ನೋಡಿ ಮೋಸ್ಟ್ಲಿ ಇದು ಬ್ಯಾಕ್ ಸೈಡ್ ಟೈರ್ಸ್ ಅಂತ ಕಾಣ್ತಾ, ಇದು ಸ್ವಲ್ಪ ದಪ್ಪದಾಗಿ ದೊಡ್ಡದಾಗಿದೆ, ಇದು ಸ್ವಲ್ಪ ಸಣ್ಣದಾಗಿದೆ. ಮೋಸ್ಟ್ಲಿ ಇದು ಫ್ರಂಟ್ ಟೈರ್ಸ್, ಯಾಕಂದ್ರೆ ಸ್ಪೋರ್ಟ್ಸ್ ಕಾರ್ ಆಗಿರೋದ್ರಿಂದ ನೀವು ನೋಡಿರ್ಬೋದು ಸ್ಪೋರ್ಟ್ಸ್ ಕಾರ್ ವೀಲ್ಸ್ ಹೇಗಿರುತ್ತೆ ಅಂತೇಳಿ.
ಸೊ ಇದು ಸಣ್ಣ ಸಣ್ಣ ಡೀಟೇಲ್ಸ್, ಬಟ್ ಇದು ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ. ಯಾಕಂದ್ರೆ ಇದು ಲೇಗೋಸ್ ನಲ್ಲಿ ಇದೇ ಹೇಳ್ಬೋದು, ಯಾಕಂದ್ರೆ ಸಣ್ಣ ಸಣ್ಣ ಡೀಟೇಲ್ಸ್ ತುಂಬಾ ಕ್ಲಿಯರ್ ಆಗಿ ಕವರ್ ಮಾಡಿರ್ತಾರೆ. ಸೊ ನಿಮ್ಗೆ ಅದು ಇನ್ನೂ ಕೂಡ ರೆಡಿ ಮಾಡಿದ್ಮೇಲೆ ನಿಮ್ಮ ಮಾಡೆಲ್ ನೋಡೋಕೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅದು ವರ್ಕಿಂಗ್ ಮಾಡೆಲ್ ಕೂಡ ಆಗಿರುತ್ತೆ. ಮತ್ತೆ ಅದ್ರ ಕೆಲವು ಮಾಡೆಲ್ಸ್ ಇದು ಡೋರ್ ಓಪನ್ ಮಾಡಬಹುದು. ನಾನು ಆಗ್ಲೇ ತೋರಿಸಿದೆ ಹಮ್ಮರ್ ಇವಿಯಲ್ಲಿ ನಾವು ಅದರ ಬ್ಯಾಕ್ ಡೋರ್ ಓಪನ್ ಮಾಡಬಹುದು. ಸೊ ಇದೆಲ್ಲ ಸಣ್ಣ ಸಣ್ಣ ಡೀಟೇಲ್ಸ್, ಬಟ್ ವೆರಿ ಗುಡ್ ಡೀಟೇಲ್ಸ್ ಅಂತಾನೆ ಹೇಳ್ಬೋದು. ಸೊ ನಾನು ಈಗ ಟೈರ್ಸ್ ಹೊರಗಡೆ ತೆಗೆದೆ. ಸೊ ನೆಕ್ಸ್ಟ್ ಏನ್ ಬರುತ್ತೆ ಹೊರಗಡೆ ಅಂತ ನೋಡೋಣ. ಸೊ ಟೈರ್ಸ್ ಆಯ್ತು, ಇದ್ರೊಳಗೆ ಇನ್ನೇನೆಲ್ಲ ಇದೆ ಅಂತ ನೋಡೋಣ. ಸೊ ಈ ತರ ಪ್ಯಾಕೆಟ್ಸ್ ಇದೆ. ತುಂಬಾ ಪ್ಯಾಕೆಟ್ಸ್ ಇದೆ. ನಾನು ಇಷ್ಟುವರೆಗೆ ಮಾಡೋದ್ರಲ್ಲಿ ತುಂಬಾ ಪ್ಯಾಕೆಟ್ಸ್ ಇದೆ. ಸೊ ಬಾಕ್ಸ್ ಎಂಟಿ ಆಯ್ತು, ಬಾಕ್ಸ್ ಅಲ್ಲಿ ಏನಿಲ್ಲ, ಇದನ್ನ ಸೈಡ್ ಇಡೋಣ. ಸೊ ನಿಮ್ಗೆ ಹೇಳ್ಬೇಕಾದ್ರೆ ಈ ಪ್ಯಾಕೆಟ್ಸ್ ಅಲ್ಲಿ ನಂಬರ್ಸ್ ಬರುತ್ತೆ, 1 2 3 4 5 ಎಷ್ಟು ಇರುತ್ತೆ ಅಷ್ಟು. ಸೊ ನೋಡಿ, ಇದು ನಂಬರ್ 1, ಇದು ನಂಬರ್ 4, ಇದು ನಂಬರ್ 5. ಇದರಲ್ಲಿ ಏನೋ ಸ್ಪೆಷಲ್ ಆನ್ವಲ್ ಅಪ್ ಇದೆ, ಗೊತ್ತಿಲ್ಲ ಇದು ಏನು ಅಂತ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ನೋಡುದು. ಮೋಸ್ಟ್ಲಿ ಇದು ಮ್ಯಾನ್ವಲ್ ಅಂತ ಅನ್ಸುತ್ತೆ, ಯಾಕಂದ್ರೆ ಬೇರೆದ್ರಲ್ಲಿ ಬಾಕ್ಸ್ ಅಲ್ಲಿ ಡೈರೆಕ್ಟ್ ಹೀಗೆ ಹಾಕಿದ್ರು. ಇದು ದೊಡ್ಡ ಪಜಲ್ ಆಗಿರೋದ್ರಿಂದ ಮ್ಯಾನ್ವಲ್ ಕೂಡ ಒಳ್ಳೆ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದು ನಂಬರ್ 2, ಇದು ನಂಬರ್ 3. ಸೊ ನೋಡೋಣ. ಈ ನನಗೆ ಯಾಕಂದ್ರೆ ಮ್ಯಾನ್ವಲ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಮ್ಯಾನ್ವಲ್ ಇಲ್ಲದೆ ನೀವು ಇದನ್ನು ಓಪನ್ ಮಾಡಿದ್ರು ಕೂಡ ನಿಮ್ಗೆ ಏನು ಅಂತ ಗೊತ್ತಾಗಲ್ಲ. ನಿಮ್ಗೆ ತೋರಿಸ್ತೀನಿ ಓಪನ್ ಮಾಡಿದ್ಮೇಲೆ ಮ್ಯಾನ್ವಲ್ ಇಲ್ಲದೆ ನಿಮ್ಗೆ ಹೇಗೆ ಮಾಡಕ್ ಆಗಲ್ಲ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ನಾನೀಗ ಈ ಮ್ಯಾನ್ವಲ್ ಓಪನ್ ಮಾಡ್ತೀನಿ. ಸೊ ಈ ಮ್ಯಾನ್ವಲ್ ಹೇಗಿದೆ. ಓ, ಈ ಮ್ಯಾನ್ವಲ್ ಜೊತೆ ಸ್ಟಿಕ್ಕರ್ಸ್ ಕೂಡ ಕೊಟ್ಟಿದ್ದಾರೆ. ಈ ಸ್ಟಿಕ್ಕರ್ಸ್ ಯಾಕಂತ ಹೇಳಿದ್ರೆ ಆ ಪ್ರತಿ ಪಾರ್ಟ್ ನಲ್ಲಿ ಮೆನ್ಷನ್ ಇದೆ ಈ ಸ್ಟಿಕ್ಕರ್ಸ್ ಎಲ್ಲೆಲ್ಲಿ ಹಾಕ್ಬೇಕು ಅಂತ. ಇದು ಕಾರ್ ಬ್ಯೂಟಿನ ಇನ್ನೂ ಇನ್ಕ್ರೀಸ್ ಮಾಡುತ್ತೆ. ಯಾಕಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ಈ ಸಣ್ಣ ಸಣ್ಣ ಡೀಟೇಲ್ಸ್ ನೀವು ನೋಡಬಹುದು. ಆಕ್ಚುಲಿ ಈ ಸ್ಟಿಕ್ಕರ್ಸ್ ಇದರಲ್ಲಿ ಇರ್ಲಿಲ್ಲ, ಇದು ಪ್ಲೇನ್ ಇತ್ತು. ಇವರು ಈ ತರ ಇನ್ನೊಂದು ಶೀಟ್ ಕೂಡ ಕೊಟ್ಟಿದ್ರು. ಸೊ ಅದರಿಂದ ನಾನು ನೋಡ್ಕೊಂಡು ಸ್ಟಿಕ್ಕರ್ಸ್ ಇಲ್ಲಿ ಸ್ಟಿಕ್ ಮಾಡಿದೆ. ಸೊ ಆಕ್ಚುಲಿ ಸ್ಟಿಕ್ಕರ್ಸ್ ಹಾಕಿದ್ಮೇಲೆ ಇದು ಇನ್ನೂ ಚೆನ್ನಾಗಿ ಕಾಣುತ್ತೆ, ಆ ವೈಬ್ ಬರುತ್ತೆ. ಸ್ಪೋರ್ಟ್ಸ್ ಕಾರ್ ಪ್ಲೇನ್ ಇದ್ರೆ ಅಷ್ಟೊಂದು ನಿಮ್ಗೆ ನೋಡೋಕೆ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಸ್ಟಿಕ್ಕರ್ಸ್ ಹಾಕಿದ್ಮೇಲೆ ಇದ್ರ ವೈಬ್ ಅಂತೂ ಕ್ರೇಜಿ ಆಗಿದೆ. ಯಾಕಂದ್ರೆ ನಾವು F1 ಎಲ್ಲ ನೋಡೋರ್ಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಕಾರ್ ಕಲೆಕ್ಟರ್ಸ್ ನಾನು ನಿಮ್ಗೆ ಹೋಮ್ ಟೂರ್ ವಿಡಿಯೋದಲ್ಲಿ ತೋರಿಸಿದ್ದೇನೆ. ನಮ್ಗೆ ಸ್ವಲ್ಪ ಟಾಯ್ ಕಾರ್ಸ್ ಕಲೆಕ್ಷನ್ ಮಾಡೋದು ಕ್ರೇಜ್ ಇದೆ. ಸೊ ಲೇಗೋಸ್ ಬಿಲ್ಡ್ ಮಾಡಿ ಕಲೆಕ್ಟ್ ಮಾಡೋದು ಈಗ ಹೊಸ ಕ್ರೇಜ್ ಅಂತಾನೆ ಹೇಳ್ಬೋದು. ನಂಗಂತೂ ಇದರಲ್ಲಿ ಟೈಮ್ ಸ್ಪೆಂಡ್ ಮಾಡೋಕೆ ತುಂಬಾ ಇಷ್ಟ. ಸೊ ನೋಡೋಣ ಇದನ್ನ ಹೇಗೆ ಈಗ ಅರೇಂಜ್ ಮಾಡ್ತೀವಿ ಅಂತ. ಫೆರಾರಿ ಸೈಡ್ ಅಲ್ಲಿ ಈಗ ಮ್ಯಾನ್ವಲ್ ಇಂದ ಸ್ಟಿಕ್ಕರ್ಸ್ ನಿಮ್ಗೆ ತೋರಿಸಿದೆ. ಸೊ ಇದನ್ನ ಸೈಡಿಗೆ ಇಡ್ತೀನಿ. ಆಮೇಲೆ ಇದರಲ್ಲಿ ನೋಡಿ ಇಷ್ಟು ದೊಡ್ಡ ಮ್ಯಾನ್ವಲ್ ಬಂದಿದೆ. ಸೊ ಈ ಮ್ಯಾನ್ವಲ್ಸ್ ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಇದರಲ್ಲಿ ನಂಬರ್ 1 ಅಂತ ಹೇಳಿ ತೋರಿಸಿದ್ದಾರೆ. ಸೊ ನಂಬರ್ 1 ಪ್ಯಾಕೆಟ್ ಅನ್ನ ಓಪನ್ ಮಾಡಬೇಕು. ನಂಬರ್ 1 ಪ್ಯಾಕೆಟ್ ಓಪನ್ ಮಾಡಿದ್ಮೇಲೆ ಇದರಲ್ಲಿ ನಾನು ಐಟಮ್ಸ್ ತೋರಿಸ್ತೀನಿ. ಈ ತರ ಇರುತ್ತೆ ಇದರಲ್ಲಿ ಮ್ಯಾನ್ವಲ್, ನಿಮ್ಗೆ ಹೇಗೆ ಮಾಡಬೇಕು. ಇದ್ರಲ್ಲಿ ನೋಡಿ ಈ ಟೈಪ್ ಇದು ಎಷ್ಟು ಲೆಗೋ ಸೆಲೆಕ್ಟ್ ಮಾಡಬೇಕು, ಈ ಟೈಪ್ ಇದು ಒಂದು, ಈ ಟೈಪ್ ಅಲ್ಲಿ ಒಂದು, ಇದ್ರ ಸ್ಕ್ರೂಸ್ ಟೈಪ್ಸ್ ಅಲ್ಲಿ ಇರುತ್ತೆ. ಸೊ ಇದರಲ್ಲಿ 1x 2x ಅಂತ ಮೆನ್ಷನ್ ಮಾಡಿರ್ತಾರೆ. 1x ಅಂತ ಹೇಳಿದ್ರೆ ಆ ಲೆಗೋ ಒಂದು ಬೇಕು ಆ ತರದ್ದು, 2x ಅಂತ ಹೇಳಿದ್ರೆ ಆ ತರದ್ದು ಲೆಗೋ 2 ಬೇಕು, ಆ ತರ 3x 4x ಆ ತರ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಇದನ್ನ ನೋಡಿ ಅಕಾರ್ಡಿಂಗ್ಲಿ ನಾವು ಲೆಗೋಸ್ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದಿಲ್ಲದೆ ಹೋದ್ರೆ ನಿಮ್ಗೆ ಅರ್ಧ ಪಾರ್ಟ್ ಮಿಸ್ ಆಗೋದು ಗೊತ್ತೇ ಆಗೋದಿಲ್ಲ ಆಕ್ಚುಲಿ. ಸೊ ಇದು ಮ್ಯಾನ್ವಲ್ ಅಂತೂ ತುಂಬಾನೇ ಇದೆ ಇದರಲ್ಲಿ. ಸೊ ಐ ಥಿಂಕ್ ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್ ಅಂತ ಹೇಳಿ. ಯಾಕಂದ್ರೆ ನಾವು ಯೂಶ್ವಲಿ ಮಾಡೋ ಪಜಲ್ಸ್ಗೆ ನಾವು ಆಲ್ಮೋಸ್ಟ್ 2-3 ಅವರ್ಸ್ ತಗೋತೀವಿ. ಸೊ ಇದಕ್ಕೆ ನೋಡುವ ಎಷ್ಟು ಟೈಮ್ ಆಗುತ್ತೆ. ಅದೇ ಇದು ಮ್ಯಾನ್ವಲ್ ಅಂತೂ ತುಂಬಾ ಹೆವಿ ಆಗಿ ಫುಲ್ ಪೇಜಸ್ ಅಲ್ಲಿ ಇದೆ. ಆಮೇಲೆ ಅದರಲ್ಲಿ ಇನ್ನೊಂದೇನೋ ಕೊಟ್ಟಿದ್ದಾರೆ, ಗೇಮ್ ಕೋಡ್ ಅಂತೆ. ಸೊ ಮೋಸ್ಟ್ಲಿ ಇದನ್ನು ಆನ್ಲೈನ್ ಗೇಮ್ ಕೂಡ ಆಡ್ಬೋದು. ಸೊ ಅಸ್ಫಾಲ್ಟ್ ಲೆಜೆಂಡ್ಸ್ ಅಂತ ಹೇಳಿ ಏನೋ ಮೋಸ್ಟ್ಲಿ ಆಪ್ ಇರಬೇಕು. ಸೊ ಈ ಆಪ್ ಅಲ್ಲಿ ಕೂಡ ಹೋದ್ರೆ ಮೋಸ್ಟ್ಲಿ ರೇಸಿಂಗ್ ಗೇಮ್ಸ್ ಆಡ್ಬೋದು ಅಂತ ಅನ್ಕೋತೀನಿ. ಸೊ ಅದಕ್ಕೆ ಕೋಡ್ ಕೂಡ ಕೊಟ್ಟಿದ್ದಾರೆ. ಮೋಸ್ಟ್ಲಿ ನಾವು ಅದನ್ನು ಡೌನ್ಲೋಡ್ ಮಾಡಿದ್ರೆ ಈ ಕೋಡ್ ಹಾಕ್ಬಿಟ್ಟು ಆಟ ಆಡ್ಬೋದು ಅಂತ ಅನ್ಸುತ್ತೆ. ಸೊ ನನಗೆ ಗೇಮ್ಸ್ ಆಟ ಆಡೋಕೆ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ, ಇದನ್ನ ನಾನು ಸೈಡ್ಗೆ ಇಡ್ತೀನಿ. ನನಗೆ ಮೇನ್ ಈಗ ಬೇಕಾಗಿರೋದು ಈ ಮ್ಯಾನ್ವಲ್ ಮತ್ತೆ ಈ ಲೆಗೋಸ್ ಪೀಸಸ್. ಸೊ ನಾನೀಗ ನಿಮಗೆ ಲೆಗೋಸ್ ಪೀಸಸ್ ಓಪನ್ ಮಾಡಿ ತೋರಿಸ್ತೀನಿ. ನಾನು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ವಿಡಿಯೋ ಮಾಡೋದಿಲ್ಲ, ಯಾಕಂದ್ರೆ ನಾನು ಟೈಮ್ ಲ್ಯಾಪ್ಸ್ ಅಲ್ಲಿ ಇಟ್ಟು ಮಾಡ್ತೀನಿ. ಯಾಕಂದ್ರೆ ಇಲ್ಲ ಅಂದ್ರೆ ವಿಡಿಯೋ 4-5 ಅವರ್ಸ್ ತನಕ ಹೋಗೋ ಚಾನ್ಸಸ್ ಇದೆ. ಬಟ್ ನಡುವಲ್ಲಿ ನಾನು ಈಗ ಫಸ್ಟ್ ಲೆಗೋ ಹೇಗೆ ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಮಾಡ್ತೀನಿ. ಆಮೇಲೆ ಟೈಮ್ ಲ್ಯಾಪ್ಸ್ ಹಾಕ್ತೀನಿ. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳಿ. ನಾನು ಬೇರೆ ಎಲ್ಲ ಪೀಸಸ್ ಅನ್ನ ಸೈಡ್ಗೆ ಇಟ್ಟೆ. ನಂಗೆ ಇಲ್ಲಿ ಮ್ಯಾನ್ವಲ್ ಇದೆ, ಸ್ಟಿಕ್ಕರ್ಸ್ ಕೂಡ ಅಷ್ಟೊಂದು ಯೂಸ್ ಬರೋದಿಲ್ಲ, ಹೋಗ್ತಾ ಯೂಸ್ ಬರುತ್ತೆ. ಸೊ ಅದನ್ನ ಇಲ್ಲಿ ಇಡ್ತೀನಿ. ಟೈರ್ಸ್ ಕೂಡ ಲಾಸ್ಟ್ ಅಲ್ಲಿ ಯೂಶುವಲಿ ಬರುತ್ತೆ. ಸೊ ಟೈರ್ಸ್ ಕೂಡ ನಾನು ಸೈಡ್ಗೆ ಇಡ್ತೀನಿ. ಇದೊಂದು ಎಕ್ಸ್ಟ್ರಾ ಪೀಸ್ ಇದೆ, ಇದನ್ನ ಇಲ್ಲೇ ಇಡ್ತೀನಿ. ನೋಡೋಣ, ಮೋಸ್ಟ್ಲಿ ಫಸ್ಟ್ ಯೂಸ್ ಆಗ್ಬೋದು. ಸೊ ನಾನೀಗ ಫಸ್ಟ್ ಪಜಲ್ ಅನ್ನ ಓಪನ್ ಮಾಡ್ತೀನಿ. ಇದರಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿ ನೋಡುವ. ಈ ತರ ಮಾಡ್ಕೊಂತಿದೆ ಓಪನ್ ಮಾಡೋಕ್ಕೆ. ಸೊ ಇಲ್ಲಿ ನೋಡಿ, ಸೊ ಈ ತರ ಸಣ್ಣ ಸಣ್ಣ ಪೀಸಸ್ ಬರುತ್ತೆ ಇದರಲ್ಲಿ. ಇದೆಲ್ಲ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಈಗ ನೋಡಿ, ನಾನು ಅದಕ್ಕೆ ಹೇಳಿದ್ದು
ಮ್ಯಾನ್ಯುವಲ್ ಎಷ್ಟು ಇಂಪಾರ್ಟೆಂಟ್ ಅಂತ. ಇದು ಬ್ಲೈಂಡ್ ಪೀಸಸ್, ನಿಮ್ಗೆ ಈ ಪೀಸಸ್ ಅನ್ನ ಎಲ್ಲಿ ಹಾಕ್ಬೇಕು, ಹೇಗೆ ಕನೆಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವ ಪಜಲ್ ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ಅಂದಾಜಲ್ಲಿ ಇದು ಇಲ್ಲಿ ಹೋಗ್ಬೋದು ಅಂತ ಹೇಳಿ ಡಿಸೈಡ್ ಆಗ್ಬೋದು. ಆದ್ರೆ ಇದರಲ್ಲಿ ಏನು ಮಾಡಕ್ಕಾಗಲ್ಲ. ಇದು ನೋಡಿದ ತಕ್ಷಣ ನಿಮ್ಗೆ ಮ್ಯಾನ್ಯುವಲ್ ಇಲ್ಲ ಅಂದ್ರೆ ಇದೊಂದು ಜಸ್ಟ್ ನಿಮ್ಗೆ ವೇಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಇದನ್ನ ನೋಡಿ 101% ಯಾರಿಗೂ ಇದನ್ನ ಎಲ್ಲಿ ಹಾಕೋದು ಅಂತ ಹೇಳಿ ಗೊತ್ತಾಗಲ್ಲ. ಸೊ ನಾವು ಇದಕ್ಕೆ ಬೇಕಾದದ್ದು ಮ್ಯಾನ್ಯುವಲ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಅದಕ್ಕೆ ಹೇಳಿದ್ದು. ಇದರ ಒಳಗೆ ಕೂಡ ಇದನ್ನ ಆ ಕಡೆ ಮಾಡ್ತೀನಿ. ಇದರ ಒಳಗೆ ಕೂಡ ಕೆಲವು ಸಣ್ಣ ಪ್ಯಾಕೆಟ್ಸ್ ಇದೆ, ಯಾಕಂದ್ರೆ ಇದು ಮಿಕ್ಸ್ ಆಗಬಾರ್ದು ಅಂತ ಹೇಳಿ. ಯಾಕಂದ್ರೆ ಇದು ಇನ್ನೂ ಸಣ್ಣ ಐಟಮ್ಸ್ ಆಗಿರುತ್ತೆ, ಸ್ಕ್ರೂ ಆಗಿರ್ಬೋದು, ಅದರ ಕನೆಕ್ಟರ್ಸ್ ಆಗಿರ್ಬೋದು. ನೋಡಿ ಇದು ವೆರಿ ಸ್ಮಾಲ್, ತುಂಬಾ ಸಣ್ಣದಾಗಿರುತ್ತೆ, ಮಿಕ್ಸ್ ಆದ್ರೆ ಕಷ್ಟ. ಸೊ ಅದಕ್ಕೆ ಅವರು ಕೂಡ ಇದನ್ನ ಬೇರೆ ಪ್ಯಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ. ನೋಡಿ ಇದೆಲ್ಲ ದೊಡ್ಡದಿದೆ, ಇದೆಲ್ಲ ಸಣ್ಣ ಸಣ್ಣ ಸ್ಕ್ರೂಸ್ ಇರುತ್ತೆ ಇದರಲ್ಲಿ. ಸೊ ಇದನ್ನು ಸಪರೇಟ್ ಕೊಟ್ಟಿರ್ತಾರೆ. ಹಾಗೆ ಇದರಲ್ಲಿ ಕೂಡ ಒಂದು ಪ್ಯಾಕೆಟ್ ಇದೆ, ಇದನ್ನು ಕೂಡ ನಾನು ಓಪನ್ ಮಾಡ್ತೀನಿ. ಸೊ ಈಗ ನಿಮ್ಗೆ ಹೇಗಂತ ತೋರಿಸ್ತೇನೆ ನೋಡಿ. ಇದು ಲೆಗೋಸ್ ಈ ತರ ಬರುತ್ತೆ. ಸೊ ಆಮೇಲೆ ಈ ಮ್ಯಾನ್ಯುವಲ್ ಓಪನ್ ಮಾಡಿದ್ರೆ ಸೊ ನಾನು ಈ ತರ ಇಟ್ಕೋತೀನಿ. ಸೊ ನಿಮ್ಗೆ ಈಸಿ ಆಗುತ್ತೆ ನೋಡಕ್ಕೆ, ಕಾಣುತ್ತೆ ಅಂತ ಅನ್ಕೋತೀನಿ. ಒಮ್ಮೆ ಚೆಕ್ ಮಾಡ್ತೀನಿ. ಓಕೆ, ಈ ತರ ಇಟ್ರೆ ಕಾಣುತ್ತೆ ಅಂತ ಅನ್ಕೋತೀನಿ. ಸೊ ನಾನು ನಿಮ್ಗೆ ಹತ್ರದಿಂದ ತೋರಿಸಬೇಕಾದ್ರೆ ನೋಡಿ, ಇಲ್ಲಿ ಇದರಲ್ಲಿ ಒಂದು ಈ ಸ್ಕ್ರೂ ಮೆನ್ಷನ್ ಮಾಡಿದ್ದಾರೆ, 2X ಅಂತ ಹಾಕಿದ್ದಾರೆ. ಸೊ ಈ ತರ ಸ್ಕ್ರೂ ನಂಗೆ 2 ಬೇಕಾಗುತ್ತೆ. ಸೊ ಈ ತರ ಸ್ಕ್ರೂಸ್ ಅನ್ನು ನಾನು ಇಲ್ಲಿ ಹುಡುಕ್ಬೇಕಾದ್ರೆ ಅದ್ರ ಕಲರ್ ಕೂಡ ತೋರಿಸಿದ್ರು, ಬ್ಲೂ. ಸೊ ನೋಡಿ ಈ 2 ಸ್ಕ್ರೂ. ಸೊ ನಿಮ್ಗೆ ಈ ಮ್ಯಾನ್ಯುವಲ್ ಅಲ್ಲಿ ನೋಡಬಹುದು, ಈ ಸ್ಕ್ರೂ ಮತ್ತೆ ಈ ಸ್ಕ್ರೂ ಮ್ಯಾಚ್ ಆಗುತ್ತೆ. ಸೊ 2X ಇದರಲ್ಲಿ ಈ ತೋರಿಸಿದ್ದಾರೆ, ಅದು ಇಲ್ಲಿದೆ. ಸೊ ಇದಕ್ಕೆ ಈ ಸ್ಕ್ರೂಸ್ ಅನ್ನ ಎಲ್ಲಿ ಹಾಕಬೇಕು ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಲ್ಲಿ ತೋರಿಸಿದ್ದಾರೆ ಪಿಕ್ಚರ್ ಅಲ್ಲಿ ಎಲ್ಲಿ ಹಾಕಬೇಕು ಅಂತ. ಸೊ ಅದ್ರ ಪ್ರಕಾರ ನಾನು ಹೇಗೆ ಇರಬೇಕು ಅದನ್ನ ಹೀಗೆ ಇಟ್ಕೋತೀನಿ. ಈ ಸ್ಕ್ರೂ ಮೋಸ್ಟ್ಲಿ ಅದರಲ್ಲಿ ಪಿಕ್ಚರ್ ಅಲ್ಲಿ ತೋರಿಸಿದಾಗೆ ಇಲ್ಲಿ ಹಾಗೂ ಇಲ್ಲಿ ಬರುತ್ತೆ. ಸೊ ನೋಡಿ ಈ ತರ, ಈ ಪಿಕ್ಚರ್ ಕೂಡ ಈ ತರ ಇದೆ. ಸೊ ಇದನ್ನ ನಾವು ಕರೆಕ್ಟ್ ನೋಡ್ಬೇಕು. ಇದರಲ್ಲಿ ನಿಮಗೆ ಡೀಟೇಲ್ ಆಗಿ ನೋಡಿದ್ರೆ ಈ ಹೋಲ್ ಕಾಣಿಸುತ್ತೆ ಈ ತರ, ಯಾಕಂದ್ರೆ ಈ ಸ್ಕ್ರೂನ ಇನ್ನರ್ ಸೈಡ್ ಅಲ್ಲಿ ಇದು ಕ್ಲೋಸ್ ಇತ್ತು. ಸೊ ನಾನು ಇದನ್ನ ಇಲ್ಲಿ ಹಾಕಿದ್ಮೇಲೆ ಈ ಎಂಡ್ ಓಪನ್ ಇದೆ. ಸೊ ಇದರಲ್ಲಿ ಕೂಡ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ಲಿಕ್ಕಿಲ್ಲ, ತುಂಬಾ ಶಾಡೋಸ್ ಬರ್ತಾ ಇದೆ. ಇನ್ನೊಂದ್ ಸೈಡ್ ಅಲ್ಲಿ ಹೋಲ್ ಇದೆ. ಸೊ ಇದು ನನ್ನ ಫಸ್ಟ್ ಪೀಸ್ ಆಯ್ತು. ಸೊ ಆ ತರನೇ ಇಲ್ಲಿ ಇನ್ನೊಂದು ತೋರಿಸಿದ್ದಾರೆ, ಈ ಬ್ಲಾಕ್ ಪೀಸಸ್ 1X ಅಂದ್ರೆ ಈ ತರ ಪೀಸಸ್ ನನಗೆ ಒಂದು ಬೇಕು ಅಂತ. ಸೊ ಇದು ದೊಡ್ಡ ಪೀಸ್. ಸೊ ಇಲ್ಲಿ ನೋಡ್ಬೋದು, ಈ ಪೀಸ್ ಇಲ್ಲಿ ತೋರಿಸಿರೋ ಪೀಸಿಗೆ ಮ್ಯಾಚ್ ಆಗುತ್ತೆ. ಇದರಲ್ಲಿ ಹೋಲ್ಸ್ ಕೂಡ ನೋಡಬಹುದು, 5 ಹೋಲ್ಸ್ ಇದೆ, ಇದರಲ್ಲಿ ಕೂಡ 5 ಹೋಲ್ಸ್ ಇದೆ. ಸೊ ಇದನ್ನ ನಾವು ಆಗ ಬ್ಲೂ ಕಲರ್ ಸ್ಕ್ರೂ ತರ ಇರೋ ಹಾಕಿದಕ್ಕೆ ಇಲ್ಲಿ ಹಾಕಬೇಕು. ಸೊ ಇದನ್ನ ತೆಗೆದ ಮೇಲೆ ಸೊ ಇದನ್ನ ಇಲ್ಲಿ ಹಾಕೊಂಡು ಮೋಸ್ಟ್ಲಿ ಈ ತರ ಬರುತ್ತೆ, ಈ ತರ. ಸೊ ಹೀಗೇನೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈ ತರ ಎಕ್ಸ್ಪ್ಲೇನ್ ಮಾಡೋ ಕೂತ್ಕೊಂಡ್ರೆ ಗಂಟೆ ಗಟ್ಟಲೆ ಹೋಗುತ್ತೆ. ಸೊ ನಾನ್ ನಿಮ್ಗೆ ಇದನ್ನ ಈಗ ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ತೋರಿಸಿದ್ದು, ನಾನೀಗ ಟೈಮ್ ಲ್ಯಾಪ್ಸ್ ಹಾಕೊಂಡು ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಫೈನಲ್ ಪ್ರಾಡಕ್ಟ್ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಹೋಗೋಣ. ಸೊ ಈಗ ನೀವು ನೋಡಿದ ಹಾಗೆ ಪಾರ್ಟ್ 1 ಇಲ್ಲಿ ನೋಡಿ, ಈ ಫಸ್ಟ್ ನಾನು ಏನ್ ಕವರ್ ಓಪನ್ ಮಾಡಿದ್ರೆ ಅದರಿಂದ ಈ ತರ ಒಂದು ಬೇಸ್ ಬಂದಿದೆ. ಈಗ ನೋಡುವಾಗ ನಿಮ್ಗೆ ಗೊತ್ತಾಗಲ್ಲ ಏನಾಗ್ತಿದೆ ಏನಂತ, ನಂಗೂ ಗೊತ್ತಾಗ್ತಿಲ್ಲ ಯಾವ ಕಡೆ ಹೋಗ್ತಿದೆ ಅಂತ. ಸೊ ಈ ಪಿಕ್ಚರ್ ಅಲ್ಲಿ ತೋರಿಸಿರೋ ಹಾಗೆ ಇದು ನನ್ನ ಫಸ್ಟ್ ಬೇಸ್ ಬಂದು ರೆಡಿ ಆಯ್ತು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಪಿಕ್ಚರ್ ಅಲ್ಲಿ ತೋರಿಸಿದ್ದಾರೆ ನಂಬರ್ 2. ಸೊ ಸೆಕೆಂಡ್ ನಾವು ಪ್ಯಾಕೆಟ್ ಅನ್ನ ಈಗ ಓಪನ್ ಮಾಡಬೇಕು. ಸೆಕೆಂಡ್ ಪ್ಯಾಕೆಟ್ ಓಪನ್ ಮಾಡಿ ಸೇಮ್ ಪ್ರೊಸೆಸ್ ರಿಪೀಟ್ ಆಗುತ್ತೆ. ಪ್ರತಿ ಇದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಎಷ್ಟು ಬೇಕು, 4 ಬೇಕಾ 1 ಬೇಕಾ. ಸೊ ಇಲ್ಲಿ ನೋಡಿ 4 ಬೇಕಾದಾಗ 4X ಅಂತ ಇದೆ, ಮತ್ತೆ ಇಲ್ಲಿ 2 ಅಂತ ಇದೆ, ಸೊ 1 ಅಂತ ಇದೆ. ಸೊ ಇದರಲ್ಲಿ ಈ ತರನೇ ಕಂಟಿನ್ಯೂ ಮಾಡ್ಕೊಂಡು ಪ್ರತಿ ಸ್ಟೆಪ್ ಬೈ ಸ್ಟೆಪ್ ಪ್ಯಾಕೆಟ್ಸ್ ಓಪನ್ ಮಾಡಬೇಕು. ಫಸ್ಟ್ ಕಂಪ್ಲೀಟ್ ಆದ ತಕ್ಷಣ ನಿಮ್ಗೆ ಈ ಪಿಕ್ಚರ್ ಅಲ್ಲಿ ತೋರಿಸ್ತಾರೆ, ಸೊ ಸೆಕೆಂಡ್ ಪ್ಯಾಕೆಟ್ ಓಪನ್ ಮಾಡಿ ಅಂತ ಹೇಳಿ. ಸೊ ಆ ಟೈಮ್ ಅಲ್ಲಿ ನಾವು ಸೆಕೆಂಡ್ ಪ್ಯಾಕೆಟ್ ಓಪನ್ ಮಾಡೋದು. ಸೊ ನಂಗೆ ಈಗ ಆಲ್ಮೋಸ್ಟ್ 30 to 45 ಮಿನಿಟ್ಸ್ ಆಗಿದೆ ಜಸ್ಟ್ ನಂಗೆ 1 ಪ್ಯಾಕೆಟ್ ನಲ್ಲಿ ಇಷ್ಟು ಬೇಸ್ ರೆಡಿ ಮಾಡೋಕೆ. ಸೊ ನಾನು ಟೈಮ್ ಲ್ಯಾಪ್ಸ್ ಅಲ್ಲಿ ರೆಕಾರ್ಡ್ ಮಾಡಿದ್ದೀನಿ, ಅಲ್ಲಿ ನಿಮ್ಗೆ ನೋಡಬಹುದು. ಸೊ ಇದನ್ನ ನೋಡಿ ಖುಷಿ ಆಗ್ತಿದೆ, ಅಟ್ಲೀಸ್ಟ್ ಏನಾದ್ರೂ ಒಂದು ಶೇಪ್ ಬರ್ತಾ ಇದೆ ನನ್ನ ಕಾರಿಗೆ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳಿ. ಸೊ ವೆರಿ ಡೆಲಿಕೇಟ್, ನಾವು ಮೇಲಿಂದ ಕೆಳಗೆ ಹಾಕಿದ್ರೆ ಎಲ್ಲ ಸಪರೇಟ್ ಆಗಿ ಹೋಗ್ಬಿಡುತ್ತೆ. ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಟು ಸಿ ಹೌ ಇಟ್ ಕಮ್ಸ್ ಔಟ್. ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ಸದ್ಯಕ್ಕೆ ನಂಗೆ ಈ ಸ್ಟ್ರಕ್ಚರ್ ನೋಡಿ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಹಾಫ್ ಅನ್ ಅವರ್ ತಾಕ್ತು. ನೋಡೋಣ, ಇನ್ನು ಮೋಸ್ಟ್ಲಿ 5 ನಂಬರ್ಸ್ ತನಕ ಇದೆ ಪ್ಯಾಕೆಟ್ಸ್. ಸೊ ನಂಗೆ ಗೊತ್ತಿಲ್ಲ ಎಷ್ಟು ಟೈಮ್ ತಾಗುತ್ತೆ ಅಂತ ಹೇಳಿ. ಸೊ ನೋಡೋಣ ಎಷ್ಟು ಟೈಮ್ ತಾಗುತ್ತೆ ಅಂತ ಹೇಳಿ. ಸೊ ಇದು ನಂಗೆ ವೆರಿ ಹೆಲ್ಪ್ಫುಲ್, ಯಾಕಂದ್ರೆ ನಾನು ಎದ್ದು ಹೋಗಿ ಪಾಸ್ ಮಾಡ್ಬೇಕು ಅಂತ ಇಲ್ಲ. ಸೊ ಇದನ್ನ ಪ್ರೆಸ್ ಮಾಡಿದ ಕೂಡ ಪಾಸ್ ಆಗ್ತಾ ಇದೆ. ಸೊ ವೆರಿ ಗುಡ್ ಗ್ಯಾಜೆಟ್, ಇದು ನನಗೆ ಹೆಲ್ಪ್ಫುಲ್ ಆಯ್ತು ಈ ವಿಡಿಯೋ ಮಾಡೋಕೆ. ನೋಡೋಣ ನೆಕ್ಸ್ಟ್ ವಿಡಿಯೋಸ್ ಇದು ಹೆಲ್ಪ್ ಆಗುತ್ತಾ ಇಲ್ವ ಅಂತ ಹೇಳಿ. ಸೊ ನಾವು ಬ್ಯಾಕ್ ಟು ದ ಟಾಪಿಕ್. ನಾವು ಲೆಗೋಸ್ ಅನ್ನ ಸೆಕೆಂಡ್ ಪ್ಯಾಕೆಟ್ ಓಪನ್ ಮಾಡಿ ನೋಡೋಣ ಏನೆಲ್ಲ ಇದೆ ಅಂತ. ಸೊ ಇದು ಫಸ್ಟ್ ಇದಕ್ಕೆ ಆಡ್ ಮಾಡ್ತಾ ಹೋಗ್ಬೇಕು. ಲೆಟ್ ಮಿ ಓಪನ್ ಇಟ್.
ಏನಿದೆ ಅಂತ ಇದರಲ್ಲಿ. ಓಕೆ, ಇದರಲ್ಲಿ ಕೂಡ ಸಿಕ್ಕಾಪಟ್ಟೆ ಪೀಸಸ್ ಇದೆ. ಐ ಥಿಂಕ್ ಕಾರ್ ಸ್ವಲ್ಪ ದೊಡ್ಡದಿದೆ, ಯಾಕಂದ್ರೆ ದೊಡ್ಡ ಪೀಸಸ್ ಇದೆ. ಸೊ ಇದು ಎಂಟಿ ಆಯ್ತು. ಇದರಲ್ಲಿ ಕೂಡ 2 ಸಣ್ಣ ಸಣ್ಣ ಪ್ಯಾಕೆಟ್ಸ್ ಇದೆ. ನಾನು ಆಗ ಹೇಳ್ದಾಗೆ ಈ ಸಣ್ಣ ಸಣ್ಣ ಪ್ಯಾಕೆಟ್ಸ್ ಅಲ್ಲಿ ಸಣ್ಣ ಸಣ್ಣ ಸ್ಕ್ರೂ ಐಟಮ್ ಎಲ್ಲ ಇರುತ್ತೆ. ಅದನ್ನ ಓಪನ್ ಮಾಡಿ ಈ ಸೈಡ್ ಅಲ್ಲಿ ಹಾಕ್ತೀನಿ. ಸೊ ನೋಡ್ಬೋದು, ಇದೆಲ್ಲ ದೊಡ್ಡ ದೊಡ್ಡ ಪೀಸಸ್, ಸಣ್ಣ ಸಣ್ಣ ಪೀಸಸ್ ಮಿಸ್ ಆಗ್ಬಾರ್ದು ಅಂತ. ಇದರಲ್ಲಿ ಸ್ಕ್ರೂ ಅಂತ ನಾನು ಆಗದಿಂದ ಹೇಳ್ತಿದ್ದೀನಿ, ಮೆಟಲ್ ಸ್ಕ್ರೂ ಏನಿಲ್ಲ, ಪ್ಲಾಸ್ಟಿಕ್ ಸ್ಕ್ರೂ ಈ ತರ ಕೂಡ ಬರುತ್ತೆ. ಮತ್ತೆ ಅದರಲ್ಲಿ ಒಂದು ಟ್ರಯಾಂಗಲ್ ಶೇಪ್, ಇದಕ್ಕೆ ಲೆಗೋಸ್ಗೆ ಫಿಟ್ ಆಗೋ ತರ ಈ ತರ ಕೂಡ ಸ್ಕ್ರೂ ಟೈಪ್ ಅಲ್ಲಿ ಇದೆ. ಸೊ ಇದು ನಮ್ಗೆ ನಟ್ ಬೋಲ್ಟ್ ತರಾನೇ, ಕಾರ್ಗೆ ಹೇಗೆ ನಟ್ ಬೋಲ್ಟ್ ಹಾಕಿ ನಾವು ಫಿಕ್ಸ್ ಮಾಡ್ತೇವೆ ಆ ತರಾನೇ ಇದು ಕೂಡ ಸ್ಕ್ರೂಸ್ ಅಂಡ್ ನಟ್ಸ್ ಅಂತಾನೆ ಹೇಳ್ಬೋದು ಈ ಲೆಗೋ ಕಾರ್ಸ್ ಗಳಿದ್ದು. ಸೊ 2 ಪ್ಯಾಕೆಟ್ ಓಪನ್ ಇನ್ನೊಂದು ಇದೆ, ಇದನ್ನು ಕೂಡ ಓಪನ್ ಮಾಡ್ತೀನಿ, ನಂಗೆ ಸ್ಪೇಸ್ ಸಾಕಾಗ್ತಾ ಇಲ್ಲ. ಸೊ ನೋಡೋಣ ಈ ಸೆಕೆಂಡ್ ಸ್ಟೆಪ್ ಆದ್ಮೇಲೆ ಹೇಗ್ ಬರುತ್ತೆ ಅಂತ ಮತ್ತೆ ವಿಡಿಯೋ ಮಾಡ್ತೀನಿ. ಸೊ ಈಗ ಟೈಮ್ ಲ್ಯಾಪ್ ಸ್ಟಾರ್ಟ್ ಮಾಡ್ತೀನಿ. ಕಮ್ ಆನ್. ಸೊ ಈ ಲೇಗೋಸಲ್ಲಿ ಎಷ್ಟೊಂದು ಡೀಟೇಲಿಂಗ್ ಅಂತ ಹೇಳಿ ನಾನೊಂದು ಇನ್ನೊಂದು ಡೆಮೋ ತೋರಿಸ್ತೀನಿ ನೋಡಿ. ನಾನೀಗ ಆಲ್ಮೋಸ್ಟ್ ಸೆಕೆಂಡ್ ಲೇಯರಲ್ಲಿ ಹಾಫಲ್ಲಿ ಇದ್ದೀನಿ. ಈ ಲಿವರನ್ನು ಇಲ್ಲಿ ಟರ್ನ್ ಮಾಡಿದಾಗ ನೋಡಿ, ಈ ಪಾರ್ಟ್ ಇಲ್ಲಿ ಮೂವ್ ಆಗ್ತಾ ಇದೆ. ಸೊ ಈ ಲಿವರನ್ನು ಈ ಥರ ತಿರುಗಿಸಿದ್ರೆ ಸೊ ಲೆಫ್ಟ್ ರೈಟ್ ಮೂವ್ ಆಗ್ತಾ ಇದೆ. ಇಲ್ಲಿಂದ ನೋಡಿ, ಇಲ್ಲಿಂದ ಕನೆಕ್ಷನ್ಸ್ ಈ ಥರ ರೊಟೇಟ್ ಆಗಿ, ಈ ರೊಟೇಷನಲ್ಲಿ ಕೆಳಗಿಂದ ರೊಟೇಟ್ ಆಗಿ, ಈ ಬಾಲ್ಸಿಂದ ರೊಟೇಟ್ ಆಗಿ ಇಲ್ಲಿ ರೊಟೇಟ್ ಆಗುತ್ತೆ. ಸೊ ನಾನು ಅದಕ್ಕೆ ಹೇಳೋದು ಲೇಗೋಸ್ ಯಾಕೆ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂದರೆ ಈ ಥರ ಸ್ಮಾಲ್ ಡೀಟೇಲ್ಸ್. ಸೊ ಇಲ್ಲಿಂದ ಅದರ ಕನೆಕ್ಷನ್ ಇಲ್ಲಿವರೆಗೂ ಹೋಗುತ್ತೆ. ಈ ಥರ ಸ್ಮಾಲ್ ಡೀಟೇಲ್ಸ್ ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಕೊಡುತ್ತೆ, ಇನ್ನೂ ಮಾಡಬೇಕು, ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. ಸೊ ಇದೊಂದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಈ ಮೂವ್ಮೆಂಟ್ ನೋಡಿ, ಇಲ್ಲಿ ರೊಟೇಟ್ ಮಾಡಿದರೆ ಇಲ್ಲಿ ಮೂವ್ಮೆಂಟ್ ಆಗೋದು. ಸೊ ಇಲ್ಲಿಂದ ಎಷ್ಟು ಗ್ಯಾಪ್ ಇದೆ ನೋಡಿ, ಆದರೂ ಆ ಟೈರ್ಸ್ ಇದು ರೊಟೇಷನ್ ಇದರಲ್ಲಿದೆ. ಸೊ ವೆರಿ ನೈಸ್. ಸೊ ಈಗ ನೋಡಿ, ನನ್ನ ಸೆಕೆಂಡ್ ಪ್ಯಾಕೆಟ್ನ ಲೇಗೋಸ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಹೇಗೆ ಬಂದಿದೆ ಅಂತ ಹೇಳಿ. ಸೊ ಇದು 102 ನಂಬರ್. ಸೊ ಆವಾಗ ಇದರಲ್ಲಿ ಈ ತರ ಬಂದಿದೆ. ಸೊ ನಂದು ಕೂಡ ಆ ತರ ಬಂದಿದೆ. ಓಕೆ ನೋಡಿ. ಸೊ ಇದಕ್ಕೆ ನನಗೆ ಸೆಕೆಂಡ್ ಪಾರ್ಟ್ ಕಂಪ್ಲೀಟ್ ಮಾಡೋಕ್ಕೆ 1 hour 15 minutes ತಾಗ್ತು. ನಾನು 5:30ಗೆ ಸ್ಟಾರ್ಟ್ ಮಾಡಿದೆ. ಈಗ ಟೈಮ್ ಆಲ್ಮೋಸ್ಟ್ 6:45 ಆಯ್ತು. ಕೂತು ಫುಲ್ ಬ್ಯಾಕ್ ಪೇನ್. ಇನ್ನು ನನ್ನ ಹತ್ರ 3, 4 and 5 ಇದೆ. ನಾನು ಇದರಲ್ಲಿ 81 ಪೇಜ್ ರೀಚ್ ಆಗಿದ್ದೀನಿ. ಲಾಸ್ಟ್ ಪೇಜ್ ಎಷ್ಟಿದೆ ಅಂತ ಒಮ್ಮೆ ನೋಡ್ತೀನಿ. ಸೊ ಲಾಸ್ಟ್ ಪೇಜ್ ಬಂದ್ಬಿಟ್ಟು 195ಗೆ, ಪೇಜ್ ನಂಬರ್ 195ಗೆ ಕಾರ್ ಕಂಪ್ಲೀಟ್ ಆಗುತ್ತೆ. ನಾನು ಇನ್ನು 81 ಪೇಜಲ್ಲಿ ಇದ್ದೀನಿ. ಆಲ್ಮೋಸ್ಟ್ 110 ಪೇಜಸ್ ಇದೆ. ನಾನೀಗ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2.5 hours ಆಯ್ತು. ಸೊ ಮೋಸ್ಟ್ಲಿ ಇದನ್ನು ಕಂಪ್ಲೀಟ್ ಮಾಡೋಕೆ ನನಗೆ 7 hours ಬೇಕಾಗ್ಬೋದು. ನೋಡೋಣ ಇವತ್ತೇ ಕಂಪ್ಲೀಟ್ ಆಗುತ್ತಾ, ಇಲ್ಲಾದ್ರೆ ನೋಡ್ತೀನಿ. ಈಗ ನನ್ನ ಹಸ್ಬೆಂಡ್ ಬಂದ್ರೆ ಟಿವಿ ನೋಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತೀನಿ, ಯಾಕಂದ್ರೆ ಕೂತು ಬೆನ್ನಂತೂ ಫುಲ್ ನೋಯ್ತಾ ಇದೆ. ನೋಡೋಣ ನೆಕ್ಸ್ಟ್ ನಾನು ಯಾವಾಗ ಕಂಟಿನ್ಯೂ ಮಾಡ್ತೀನಿ ಅಂತ. ಥರ್ಡ್ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ ಎಷ್ಟುವರೆಗೆ ಕಂಪ್ಲೀಟ್ ಮಾಡ್ಬೋದು ಅಂತ. ಯಾಕಂದ್ರೆ ಥರ್ಡ್ ಸ್ಟಾರ್ಟ್ ಮಾಡಿದ್ರೆ 1.5 hour ಆಗುತ್ತೆ. ಈಗ ನಂಗೆ ಟೈಮ್ ಅಷ್ಟು ಇಲ್ಲ. 7:30 ಆಗುವ ಹಸ್ಬೆಂಡ್ ಬರ್ತಾರೆ, 6:45 ಆಲ್ರೆಡಿ ಆಯ್ತು. ಸೊ ನಾನು ಇದನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಮತ್ತೆ ನೋಡೋಣ ನೆಕ್ಸ್ಟ್ ಯಾವಾಗ ನಾನು ಇದನ್ನ ನೆಕ್ಸ್ಟ್ ಕಂಪ್ಲೀಟ್ ಮಾಡ್ತೀನಿ ಅಂತ. 3, 4 and 5 ಮೋಸ್ಟ್ಲಿ ನಂಗೆ ವೆನಸ್ಡೇನೋ ನೈಟ್ ಮುಗಿಸಿ ಬರ್ತೀನಿ ಅವತ್ತು ಕೂಡ. ಸೊ ನೋಡೋಣ ಅವತ್ತು ಕಂಪ್ಲೀಟ್ ಮಾಡೋಕೆ ಆಗುತ್ತಾ ಅಂತ ಹೇಳಿ.